ಬಿಸಿ ಕೆಸರು, ಅದರಲ್ಲಿ ಉರುಳಾಡ್ತಿರೋ 10 ಮಕ್ಕಳು, ಪರಸ್ಪರ ಕೆಸರೆರಚಿ ಖುಷಿ ಪಡ್ತಿರೋ ಪುಟಾಣಿಗಳು, ಮಕ್ಕಳ ಜೊತೆ ತಾವು ಕೆಸರಲ್ಲಿಳಿದು ಎಂಜಾಯ್ ಮಾಡ್ತಿರೋ ಪಾಲಕರು. ಈ ಸಂತಸದ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು ಧಾರವಾಡ ನಗರದ ಶಿಕ್ಷಕರ ತರಬೇತಿ ಕೇಂದ್ರದ ಆವರಣ. ನಗರದ ಕಲಾನಿಧಿ ಸಂಸ್ಥೆ ಹಳ್ಳಿ ವಾತಾವರಣ ಸೃಷ್ಟಿಸುವ ಮೂಲಕ ಸಾಕಷ್ಟು ವಿಶೇಷತೆಗೆ ಸಾಕ್ಷಿಯಾಯಿತು. ಕಲಾನಿಧಿ ಸಮರ್ ಕ್ಯಾಂಪ್ ಇಂದ ಪ್ರತಿ ವರ್ಷನೂ ಹೊಸದನ್ನ ಹುಡುಕೊಂಡು ಹೊಸ ತರ ಆಟಗಳನ್ನ ಹುಡುಕ್ತಾ ಇರ್ತೀವಿ. ಈ ವರ್ಷ ಮಕ್ಕಳಿಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಚಕ್ಕಡೆ ಆಟಗಳನ್ನ ನಡೆಸಿದ್ವಿ. ಅದಾದ್ಮೇಲೆ ಹಳ್ಳಿ ವಿಲೇಜ್ ಆಟಗಳಿಗೆ ಸ್ವಲ್ಪ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ವಿ. ಅದೇ ನಿಟ್ಟಿನಲ್ಲಿ ನಾವು ಈ ಸರಿ ಕೆಸರು ಗದ್ದೆನ ಹಮ್ಮಿಕೊಂಡಿದ್ವಿ. ಎಷ್ಟೋ ಜನ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ ದುಡ್ಡು ಕೊಟ್ಟು ಇದು ಮಾಡಿಕೊಂಡು ಮಡ್ಬಾತು ಅದು ಇದು ಅಂತ ಹೊರಗಡೆ ಹೋಗ್ತಾರೆ. ಸೊ ಅದನ್ನ ಇದು ಮಾಡೋ ಸಲುವಾಗಿ ಮಕ್ಕಳಿಗೂ ಸಹಿತ ಅದರಲ್ಲಿ ವಿಟಮಿನ್ಸ್ ಇದೆ, ಸ್ಕಿನ್ನಿಗೆ ಒಳ್ಳೆ ಒಂದು ಇದಿದೆ ಅಂತ, ಡಿಸೀಸ್ಗೆ ಒಳ್ಳೇದು ಇದಾಗತ್ತೆ ಅಂತೇಳಿ ಎಲ್ಲರೂ ಅದ್ರ ಬಗ್ಗೆ ಇದು ಮಾಡ್ತಾರೆ. ಸೊ ಅದನ್ನೇ ನಾವು ಇಲ್ಲೇನು ಮಾಡಿದ್ವಿ ಅಂತಂದರೆ ಮಕ್ಕಳಿಗೆ ಇಲ್ಲಿ ಅರೇಂಜ್ ಮಾಡಿ ಮಕ್ಕಳಿಗೆ ಕೆಸರಲ್ಲಿ ಆಡಿಸೋದು ಅದನ್ನೆಲ್ಲ ನಾವು ಮಾಡಿದ್ದೀವಿ. ಅದರಿಂದ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಹೇಳ್ಬೇಕಂತಂದ್ರೆ ಮಣ್ಣು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇವತ್ತಿನ ಸಿಟಿಯಲ್ಲಿ ಏನಾಗ್ಬಿಟ್ಟಿದೆ, ಕಾಂಕ್ರೀಟೀಕರಣದಿಂದ ಮಣ್ಣು ಅನ್ನೋದು ಅವ್ರಿಗೆ ಹುಡುಗರಿಗೆ ಆಡಕ್ಕೆ ಸಿಗ್ತಾ ಇಲ್ಲ. ಸೊ ಆ ಉದ್ದೇಶದಿಂದ ಇವತ್ತು ನಾವು ಅವ್ರಿಗೆ ಶಿಬಿರದಲ್ಲಿ ಪೂರ್ತಿ ಅರೇಂಜ್ಮೆಂಟ್ ಮಾಡಿದೀವಿ. ಅದರಲ್ಲಿ ಸಿಕ್ಕಾಪಟ್ಟಿ ಮಕ್ಕಳು ಎಂಜಾಯ್ ಮಾಡಿದ್ದಾರೆ. ಕೆಸರು ಗದ್ದೆಯ ಕ್ರೀಡೆಗಳಲ್ಲಂತೂ ಎಲ್ಲಾ ಮಕ್ಕಳಿಗೆ ಸಂತೋಷದಿಂದ ಕುಣಿಯುವಂತೆ ಮಾಡಿತು. ಆವರಣದಲ್ಲಿಯೇ ಕೆಸರು ಗದ್ದೆ ನಿರ್ಮಿಸಿ ಓಟ, ಹಗ್ಗ ಜಗ್ಗಾಟ, ಕಬ್ಬಡಿ, ಚೀಲದೋಟ ಸೇರಿದಂತೆ ಹಲವಾರು ಬಗೆಯ ಆಟಗಳನ್ನ ಆಯೋಜಿಸಲಾಗಿತ್ತು. ಕೆಸರು ಗದ್ದೆಯಲ್ಲಿ ಆಟವಾಡಿದ ಮಕ್ಕಳಿಗೆ ಹಾಗೂ ಪಾಲಕರಿಗೆ ತುಂತುರು ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಫಸ್ಟ್ ಟೈಮ್ ಬಂದೀನಿ, ಭಾಳ ಚಲೋ ಆಗೈತಿ. ಆದರೂ ಇಲ್ಲೇ ಫಸ್ಟ್ ಟೈಮ್ ಬಂದಿದ್ರು, ಅದು ಭಾಳ ಚಲೋ ಐತಿ. ಆದ್ರೆ ಇಲ್ಲೇ ಫುಟ್ಬಾಲು, ಗೇಮ್ಸು, ಮಡ್ ಆಟ ಎಲ್ಲ ಚಲೋ ಐತಿ. ಫಸ್ಟಿಗೆ ಎಲ್ಲ ಮಸ್ತ್ ಆಟ ಆಡಿಸಿದ್ರು, ಆದರೂ ಎಲ್ಲ ಮಸ್ತ್ ಸ್ಟ್ರಿಕ್ ಎಲ್ಲ ಇರ್ತೈತಿ, ಆದರೂ ಮಸ್ತ್ ಇರ್ತೈತಪ್ಪ, ಆದರೂ ಚಲೋ ಐತೆ. ಕಬಡ್ಡಿ ಎಲ್ಲ ಭಾಳ ಇಷ್ಟ ಸರ್, ನೀರಾಟ ಎಲ್ಲ ಚಲೋ ಸರ್. ತುಂತುರು ನೀರಿನ ಕೆಳಗೆ ನಿಂತು ಎಲ್ಲ ಮಕ್ಕಳು ಕೇಕೆ ಹಾಕ್ತಾ ಖುಷಿ ಪಟ್ರು. ಇವತ್ತು ನಾವು ಫಸ್ಟ್ ಟೈಮ್ ಮಾಡಿ ಗೇಮ್ಸ್ ಆಟ ಆಡಿದ್ರಿ, ಯಾವಾಗೂ ಆಟ ಆಡ್ರಿ, ನಮ್ಮ ಲೈಫ್ದಾಗ ಫಸ್ಟ್ ಟೈಮ್ ಆಟ ಆಡಿದ್ವಿ. ಮತ್ತು ಇವತ್ತು ಫಸ್ಟ್ ನಮ್ಗೆ ಹಗ್ಗ ಜಗ್ಗಿ ಈ ಟೀಮ ಒಂದು ಟೀಮ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಐತ್ರಿ, ಒಂದು ಅಲ್ಲಿತ್ರಿ, 2 ಟೀಮ್ ಆಡಿಸಿದ್ರಿ. ಆಮೇಲೆ ರನ್ ಮಾಡಿಸಿದ್ರಿ ಅಲ್ಲಿಂದ ಇಲ್ಲಿ. ಆಮೇಲೆ ಎಲ್ಲ ಹೋಗಿ ವಾಟರ್ ಆಡಿಸಿದ್ರಿ, ಸ್ಟೇಜ್ ಮೇಲೆ ಎಲ್ಲ ಮಾಡಿಸಿದ್ರಿ. ಮಸ್ತ್ ಅನಿಸ್ತ್ರಿ. ಒಟ್ನಲ್ಲಿ ಬೇಸಿಗೆ ಶಿಬಿರ ಅಂದ್ರೆ 4 ಗೋಡೆಗಳ ಮಧ್ಯೆ ವಿಶೇಷ ಕ್ಲಾಸ್ ನೀಡೋದಷ್ಟೇ ಅಲ್ಲ, ಇಂತಹ ಕಾರ್ಯಕ್ರಮ ಆಯೋಜಿಸಿ ಮಕ್ಕಳು ಹಾಗೂ ಪಾಲಕರಿಗೆ ಖುಷಿ ತರುವಂತೆ ಮಾಡಿದೆ. ಕ್ಯಾಮರಾಮನ್ ಗುರುರಾಜ್ ಜೊತೆ ಸಿದ್ದು, ಸತ್ಯನವರ್, ಸುವರ್ಣ ನ್ಯೂಸ್, ಧಾರವಾಡ.